ನಮ್ಮ ರಾಘವೇಂದ್ರ ಅನ್ನೋ ನಮ್ಮ ರೈತರು ತೋಟದಲ್ಲಿ ನಾವೀಗ ಇದೀವಿ. ಈ ಟೆಂಪರೇಚರ್ ಅಲ್ಲೂ ಕೂಡ ಈಶಾ ಜೇವಿ ಎಕ್ಸಲೆಂಟ್ ಪ್ಲಾಟ್ ಬರ್ತಾ ಇದೆ. ಮಾರ್ಕೆಟ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ರೇಟ್. ಬೇರೆ ಕಾಯಿಗೂ ಈ ಕಾಯಿಗೂ ಒಂದು 20 ರೂಪಾಯಿಂದ 30 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಈ ಕಾಯಿ ಇಳುವರಿ ಇದೆ ಅಂದ್ರೆ ಗಿಡದಲ್ಲಿ ಕಾಯೇ ಕಾಣಿಸ್ತೇ, ಒಳಗಡೆ ಎಲ್ಲೆಲ್ಲಿ ಕಾಯಿ ಬಿಟ್ಟಿದೆಯೋ ಅರ್ಥನೇ ಆಗ್ತಾ ಇಲ್ಲ. ಗಿಡಕ್ಕೂ ರೆಂಬೆ ರೆಂಬೆಗೂ ಒಂದು ಹೂ ಇದ್ರಿಗೆ ಬಂದು 7, 8, 10 ಆತರ ಫ್ಲವರ್ ಸೆಟ್ಟಿಂಗ್ ಆಗಿದೆ. ಮತ್ತೆ ಒಳಗಡೆ ಕಾಯಿ ಹಣ್ಣಾದಾಗ ಕಾಯಿ ಫುಲ್ ಶೈನಿಂಗ್ ಇರುತ್ತೆ. ನಾವು ಒಳ್ಳೆ ಒಂದು ರೇಟು ಎಲ್ಲಾ ರೀತಿಯಲ್ಲೂ ಸೂಕ್ತವಾದ ಬೆಳೆ ಅಂದ್ರೆ ಈಶಾ ಜೇಹೋ. ಹೋದಾಗ ವ್ಯಾಪಾರಸ್ಥ ಜೇಹೋ ಅಂತ ಅಂತ ಹೇಳ್ಬೋದು. ಈಶಾ ಜೇಹೋ ಈಶಾ ಜೇಹೋ ಯಾಕಂದ್ರೆ ರೈತರು ಹೆಚ್ಚು ಇಳುವರಿ ಕೊಡುತ್ತೆ. ಒಳ್ಳೆ ಫ್ಲವರ್ ಸೆಟ್ಟಿಂಗ್, ಒಳ್ಳೆ ವಿಗರು, ಒಳ್ಳೆ ಕ್ವಾಲಿಟಿ, ಒಳ್ಳೆ ಎಕ್ಸಲೆಂಟ್ ಆಗಿದೆ. ನೀವು ತೋಟ ನೋಡ್ಬೋದು, ಯಾವ ತರ ಇದೆ ನೋಡ್ಬೋದು. ತೋಟ ನೀವು ಬೆಳೆಯೋದ್ರಿಂದ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಬೆಳೆ ಚೆನ್ನಾಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ, ಮತ್ತೆ ಮಾರ್ಕೆಟ್ ಅಲ್ಲಿ ರೇಟ್ ಚೆನ್ನಾಗಿ ಹೋಗುತ್ತೆ. ಚೆನ್ನಾಗಿ ಹೋಗ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕಂದ್ರೆ ಈಶಾ ಜೇವನೇ ಒಂದು ಹೆಚ್ಚು ಲಾಭ ಬರಬೇಕಾಗಿ ನಮ್ಮ ಎಲ್ಲಾ ರೈತರನ್ನ